ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ಶಿವು ಮಾತಾಡ್ತಿರೋದು. ಒಂದು 16 ಎಕರೆ ಲ್ಯಾಂಡು ಮಾರಾಟಕ್ಕೆ ಬಂದಿದೆ ನೋಡಿ ಸರ್. ಇದೇನು ನೋಡ್ತಾ ಇದ್ದಾರೆ, ಇದು ವಿಲೇಜ್ ಪಕ್ಕದಲ್ಲಿರೋಂಥ ಜಾಗ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಸರ್. ನೋಡಿ ಅಲ್ಲಿ ಏನು ನೋಡ್ತಾ ಇದ್ದಾರೆ, ಅದೊಂದು ಬೋರ್ ಇದೆ. ಟೋಟಲಿ 15 ಎಕರೆ ಬರುತ್ತೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನು. ಇದು ಗುಂಡ್ಲುಪೇಟೆಯಿಂದ ಕರೆಕ್ಟಾಗಿ ಲ್ಯಾಂಡ್ಗೆ ಒಂದು 25-26 ಕಿಲೋಮೀಟ್ರ್ ಬರುತ್ತೆ. ಒಂದು ಕಡಿಮೆ ಬಜೆಟಲ್ಲಿ ಆಗುತ್ತೆ. ಅಲ್ಲಿ ಏನು ಮಾಡ್ತಿದ್ದಾರೆ, ಅದು ಕೂಡ ದೊಡ್ಡ ವಿಲೇಜ್ ಬರುತ್ತೆ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಸರ್, ಅಲ್ಲಿ ಏನು ನೋಡ್ತಾ ಇದ್ದೀರ, ಅಲ್ಲೇ ಉಳುಮೆ ಮಾಡಿದ್ದಾರಲ್ಲ ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದೇ ಮೆಟ್ಲಿಂಗು. ನೋಡಿ ಈ ಮರ ಕಾಣಿಸ್ತಾ ಇದೆಯಲ್ಲ, ಆ ಮರದಿಂದನೇ ಎಂಟ್ರೆನ್ಸು. ನಿಮಗೆ ಜಾಗ ಕೂಡ ಒಳ್ಳೆ ತುಂಬ ಚೆನ್ನಾಗಿದೆ. ನಿಮಗೆ ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋಂಥ ಜಾಗ ಸರ್. ಸೂಟಬಲ್ ಆಗಿದೆ ಜಾಗ, ಮಾತ್ರ ಅದ್ದೂರಿ ಜಾಗ. ಇದು ನಿಮಗೆ ಬಂಡೀಪುರ ಫಾರೆಸ್ಟ್ ಒಳಗಡೆಯಿಂದ ವಿಲೇಜ್ಗಳಿದೆ, ತುಂಬ ವಿಲೇಜ್ಗಳಿದೆ. ಬಂಡೀಪುರ ಫಾರೆಸ್ಟು ಇದರಿಂದ ಜಸ್ಟ್ ನಿಮಗೆ ಒಂದು 8ರಿಂದ 10 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಇದು ವಿಲೇಜ್ ಕನೆಕ್ಟಿವಿಟಿ ಇರೋ ಹತ್ರ ಜಾಗ. ಬಂಡೀಪುರ ಒಳಗಡೆಯಿಂದನೇ ಬರಬೇಕು. ಊಟಿ ರಸ್ತೆ, ಊಟಿ ಟು ಬಂಡೀಪುರ ನ್ಯಾಷನಲ್ ಹೈವೇ. ಅದು ಹೈವೇಯಿಂದ ಒಳಗಡೆ ಬರಬೇಕು. ಹೈವೇಯಿಂದ ಕರೆಕ್ಟಾಗಿ ನಿಮಗೆ ಒಂದು 10 ಕಿಲೋಮೀಟ್ರ್ ಬರುತ್ತೆ ಜಾಗ. ಜಾಗ ಮಾತ್ರ ತುಂಬ ಬೊಂಬಾಟಾಗಿದೆ ಸರ್. ನಿಮಗೆ 16 ಎಕರೆ ಒಂದೇ ಬೌಂಡ್ರಿ ಬರುತ್ತೆ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದೇ ವಿಲೇಜು. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ಇದು ನಿಮಗೆ ದಯವಿಟ್ಟು ಬಂದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋದು ಮಿಸ್ಯೂಸ್ ಮಾಡ್ಕೋಬೇಡಿ. ಇಲ್ಲಿಂದ ಲ್ಯಾಂಡಿಂದ ಕರೆಕ್ಟಾಗಿ ನಿಮಗೆ ಬ್ಯಾಂಗ್ಳೂರು ಒಂದು 250 ಬರುತ್ತೆ. ಒಂದು 250 ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರು. ಇಲ್ಲಿ ಆಲ್ರೆಡಿ ಎಲ್ಲ ಗೋಲ್ಡ್ ಸ್ಟಾರ್, ಗಣೇಶು ಮತ್ತು ದುನಿಯಾ ವಿಜಯ್, ಫಿಲಮ್ ಸ್ಟಾರ್ ಎಲ್ಲ ತುಂಬ ತೊಗೊಂಡಿದ್ದಾರೆ. ಇಲ್ಲಿ ಆಲ್ರೆಡಿ ಹೋಮ್ ಸ್ಟೇ, ಫಾರ್ಮ್ ಹೌಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಈ ಜಮೀನ ಜಸ್ಟು ಒಂದು 2.5-3 ಕಿಲೋಮೀಟ್ರಲ್ಲಿ ದುನಿಯಾ ವಿಜಯ್ ಅವ್ರದ್ದು ಜಮೀನಿದೆ, ಗಣೇಶ್ ಅವ್ರದ್ದು ಜಮೀನಿದೆ. ಇಲ್ಲಿ ಜಾಗನೂ ಮಾತ್ರ ಒಳ್ಳೆ ಫೈನ್ ಜಾಗ. ಆಮೇಲೆ ವಿಲೇಜಿಂದ ಪಕ್ಕದಲ್ಲಿರೋಂಥ ಜಾಗ ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ನಿಮ್ಮಿಂದ ಯಾರಿಗಾರು ಬೇರೆಯವ್ರಿಗೆ ಹೆಲ್ಪ್ ಆಗಲಿ, ವೀಡಿಯೋ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರಿದ್ದರೆ ಖಂಡಿತ ಒಳ್ಳೆ ಕಡಿಮೆ ಪ್ರೈಸಲ್ಲೂ ಆಗುತ್ತೆ ಇಲ್ಲಿ ಜಾಗ. ನಿಮಗೆ ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಿಮಗೆ ಫೋಟೋ ಶೂಟ್ಗಂತೂ ತುಂಬ ಚೆನ್ನಾಗಿರೋಂಥ ಜಾಗ ನೋಡಿ ಸರ್. ಆಲ್ರೆಡಿ ಒಳಗಡೆ ಜಮೀನು ಒಳಗಡೆ TC ಕೂಡ ಇದೆ. ಜಮೀನು ಹಾಕ್ಸ್ಕೊಂಡಿದ್ದಾರೆ TC. ಒಂದು ಮನೆ ಕೂಡ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಅದು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಕಂಟಿನ್ಯೂಷನ್ ಮಾಡಿದ್ದಾನೆ ನೋಡಿ ಸರ್. ಇಲ್ಲಿ ಒಂದು ಬೋರ್ ಕೂಡ ಇದೆ. ಇದರಲ್ಲಿ ನೀರು ತುಂಬ ಚೆನ್ನಾಗಿದೆ, ಮೇಲೇನೇ ಇದೆ ನೀರು. ಒಂದು ಮೋಟ್ರು ಬಿಟ್ಕೋಬೇಕಷ್ಟೇ. ಜಾಗ ಮಾತ್ರ ಅದ್ದೂರಿ ಜಾಗ ಸರ್. ಒಳ್ಳೆ ನೇಚರು ತುಂಬ ಚೆನ್ನಾಗಿದೆ. ಒಳ್ಳೆ ಗುಡ್ಡ, ವ್ಯೂ ಪಾಯಿಂಟು ನೋಡಿ ಸರ್. ಇದೇನು ವಿಲೇಜ್ ನೋಡ್ತಿದ್ರೆ, ವಿಲೇಜ್ಗೆ ಟಚ್ ಆಗಿರೋಂಥ ಜಾಗ. ಬಟ್ ಇವರು ಕಂಟಿನ್ಯೂಷನ್ ಮಾಡಿಲ್ಲ. ಕಂಟಿನ್ಯೂಷನ್ ಮಾಡಿದ್ರೆ ನೋಡಿ ಸರ್, ಅಲ್ಲಿ ಏನು ಉಳುಮೆ ಮಾಡಿದ್ದಾರೆ ಸೇಮ್ ನೋಡಿ ಸರ್. ಅಲ್ಲಿ ಏನು ಉಳುಮೆ ಮಾಡಿದ್ದಾರೆ ಸೇಮ್ ಆ ಥರನೇ ರೆಡ್ ಸೈಲ್ ಬರೋಂಥ ಜಾಗ. ಜಾಗ ಏನು ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು.